ಬರ್ತಾ ಇರೋದು ಕಳ್ಳ. ಬೆಳಗ್ಗೆಯಿಂದ ಚಿಟ್ಟಿ ಚಿಟ್ಟಿ ಮಳೆ ಆಲೆ ಶುರುವಾಗಿದೆ. ಬೆಳಿಗ್ಗೆ 7:30ಗೆ ಚಿಟಿ ಚಿಟಿ ಮಳೆ ಶುರು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಆಲ್ಮೋಸ್ಟ್ ನಾನು ವ್ಲಾಗ್ನ ಶುರು ಮಾಡುವಷ್ಟರಲ್ಲಿ 12 ಗಂಟೆ ಆಗೋಯಿತು. ಯಾಕೆಂತ ಹೇಳಿದ್ರೆ ನೆಟ್ವರ್ಕ್ ಇಶ್ಯೂ ಇತ್ತು, ವಿಡಿಯೋ ಬೇಗ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಲೇಟಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮೆಮೊರಿ ಫುಲ್ ಆಗಿಬಿಟ್ಟಿತ್ತು ಫೋನು. ತಕ್ಷಣಕ್ಕೆ ವೀಡಿಯೋನ ವ್ಲಾಗ್ನ ಮಾಡ್ತಾ ಕೂರೋಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೂಡ ಮಾಡಿರಲಿಲ್ಲ ನಿನ್ನೆ. ಇವತ್ತು ಬೆಳಿಗ್ಗೆ ಮಾಡಿ ಬೆಳಿಗ್ಗೆನೇ ಅಪ್ಲೋಡಿಂಗ್ ಮಾಡಿತ್ತು. ಸೊ ಹಾಗಾಗಿ ಸ್ವಲ್ಪ ತಡ ಆಯಿತು ಅಷ್ಟೇ ವ್ಲಾಗ್ ಮಾಡೋದಕ್ಕೆ ಶುರು ಮಾಡೋದು. ನಿನ್ನೆ ಎಲ್ಲ ವ್ಲಾಗ್ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಮೊನ್ನೆ ವ್ಲಾಗ್ ಮಾಡಿದ್ದನ್ನ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ವ್ಲಾಗ್ನ ನಾನು ಮಾಡೋದಕ್ಕಾಗಲಿಲ್ಲ. ಬರೀ ಕ್ಲೀನಿಂಗ್ ಅಷ್ಟೇ ಮಾಡಿದ್ರಿಂದ ಆ ವಿಡಿಯೋನ ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ಳಿ. ಏನಾದ್ರು ಕ್ರಿಯೇಟಿವ್ ಆಗಿದ್ದು ಅಥವಾ ಎಲ್ಲರೂ ಹೊರಗಡೆ ಔಟಿಂಗ್ ಹೋದಾಗ ವಿಡಿಯೋನ ಶೇರ್ ಮಾಡಿಕೊಂಡ್ರೆ ನಿಮಗೂ ಇಷ್ಟ ಆಗುತ್ತೆ. ಅದನ್ನು ಬಿಟ್ಟು ರೆಗ್ಯುಲರಾಗಿ ನಾವು ಮಾಡೋ ಕೆಲಸ ಎಲ್ಲ ಅದನ್ನು ಶೇರ್ ಮಾಡಿಕೊಂಡ್ರೆ ನಿಮಗೂ ಬೋರ್ ಆಗುತ್ತಲ್ಲ ಅಂತೇಳಿ ನಾನು ನಿನ್ನೆ ವ್ಲಾಗ್ ವಿಡಿಯೋನ ಮಾಡಲಿಲ್ಲ. ನಿಪ್ಪಿಟ್ಟು ಮಾಡೋದು ಮತ್ತು ನನ್ನ ಬಟ್ಟೆ ಸ್ಟಿಚ್ ಯಾವ ರೀತಿ ಮಾಡ್ಕೊಳ್ತೀನಿ ಅದೆಲ್ಲದನ್ನು ನಾನು ಮುಂದೆ ಬಂದು ಕಂಟಿನ್ಯೂ ಮಾಡ್ತೀನಿ. ಇವಾಗ ತಲೆಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಬುತ್ತಿ ಕಟ್ಟಿಟ್ಟಿದ್ದೀನಿ ಕೂದಲನ್ನ. ಇವಾಗ ಇದೆಲ್ಲ ಚೆನ್ನಾಗಿ ನೆಂದಿದೆ ಎಣ್ಣೆ. ಸ್ನಾನ ಮಾಡ್ಕೊಂಬಂದು ನಾನು ನಿಪ್ಪಟ್ಟು ವೀಡಿಯೋನ ಮಾಡಬೇಕು ಅಂತಿದ್ದೀನಿ. ನಿಪ್ಪಟ್ಟು ಸಿಂಪಲ್ಲಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಾನು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬರೀ ಅಕ್ಕಿ ಇಟ್ಟಿದ್ರೆ ಸಾಕು, ಹುರ್ಗಡ್ಲೆ ಇದ್ದು ಮನೆಯಲ್ಲೇ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡ್ರೆ ಸಾಕು. ಮಿಲ್ಲಿಗೆ ಎಲ್ಲನೂ ಮೆಣಸಿನ್ಕಾಯಿ ಮೆಣಸು ಎಲ್ಲದನ್ನು ಹಾಕಿ ಪುಡಿ ಮಾಡಿಸ್ಕೊಬಂದು ನಿಪ್ಪಟ್ಟು ಮಾಡಬೇಕು ಅನ್ನೋದೇನೂ ಇಲ್ಲ. ಮನೇಲಿ ಅಕ್ಕಿ ಇಟ್ಟು ಹುರ್ಗಡ್ಲೆ ಇತ್ತು ಅಂತಂದರೆ ಆರಾಮ್ಸೆ ಮಾಡ್ಕೊಳ್ಬೋದು. ಮನೇಲಿರುವಂಥ ಲಿಮಿಟೆಡ್ ಐಟಮಲ್ಲೇ. ಅದರಲ್ಲೂ ಈ ಚಳಿ ವೆದರಿಗೊತ್ತು ಸಿಕ್ಕಾಪಟ್ಟೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕಾಫಿ ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಇಲ್ಲೂ ಮಾಡಿಟ್ಟು ನಾನು ತೊಗೊಂಡೋಗೋಣ ಅಂಥೇಳಿ ಯಜಮಾನ್ರ ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತು ಅಲ್ಲಿಗೂ ಸ್ವಲ್ಪ ತೊಗೊಂಡೋಗೋಣ ಅಂಥೇಳಿ ಮಾಡ್ಕೊಳ್ತಿದ್ದೀನಿ. ಯಜಮಾನ್ರು ಕೆಲ್ಸಕ್ಕೆ ಹೋಗಿರೋದ್ರಿಂದ ನಮ್ಮ ಅಪ್ಪನೇ ನನ್ನ ಬಿಟ್ಕೊಡ್ತಾರೆ. ಅದನ್ನು ಎಲ್ಲ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಆ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗಷ್ಟೇ ಸ್ನಾನ ಎಲ್ಲ ಮುಗೀತು. ಮತ್ತು ತೋಟಕ್ಕೆ ಹೋಗಿ ಮೋಸಿನ ಬೈನ್ ಕೂಡ ಕಿತ್ಕೊಂಡು ಬಂದೆ. ಫೋನ್ ತೊಗೊಂಡೋಗೋದು ಮರ್ತಿದೆ. ವಿಡಿಯೋ ಮಾಡಬೇಕಿತ್ತು, ಬಟ್ ಫೋನ್ ತೊಗೊಂಡೋಗೋದು ಮರ್ತ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಂದರೆ ಇದು ಪ್ಯೂರ್ ನರ್ಸರಿಯಲ್ಲಿ ತಂದಿರ್ತಾರಲ್ಲ ಆ ಗಿಡ ಅಲ್ಲ, ನಾರ್ಮಲಾಗೆ ತಂದಿಟ್ಟಿದಂಥ ಗಿಡ. ಆದರೆ ಸ್ವೀಟ್ ಇದೆ, ತುಂಬಾ ಚೆನ್ನಾಗಿದೆ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಕೂಲ್ ಹತ್ರ ಎಲ್ಲ ತೊಗೊಬಂದು ಸೇಲ್ ಮಾಡ್ತಿದ್ರು ಈ ಥರದನ್ನೆಲ್ಲ. 1 2 ರೂಪಾಯಿ 5 ರೂಪಾಯಿ ಈ ಥರ ಏನೋ ಸಮಥಿಂಗ್ ಇತ್ತಿದ್ದು ಹಣ್ಣು. ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಡೋದು. ತುಂಬಾ ಚೆನ್ನಾಗಿರೋದು. ಅದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಿತ್ತು. ಮತ್ತು ಇವಾಗ ನಾನು ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಅದರಿಂದ ಹೋಗಿ ಕಿತ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ 1 ಕವರಷ್ಟು ಕಿತ್ಕೊಂಡ್ಬಂದಿದ್ದೀನಿ. ತೋರಿಸ್ತೀನಿ ನಿಮಗೂ ಕೂಡ. ಇವಾಗ ಇದಿಷ್ಟನ್ನು ಕಿತ್ಕೊಂಡ್ಬಂದಿದ್ದೀನಿ. ಇದಿಷ್ಟನ್ನು ನಾನು ನಮ್ಮೂರಿಗೆ ತೊಗೊಂಡೋಗ್ಬೇಕು ಅಂತ. ಮತ್ತು ಇದು 3 ಟಾಪ್ನ ರೀಸ್ಟಿಚ್ ಮಾಡಬೇಕು ಮತ್ತು ಟೈಟ್ ಮಾಡ್ಕೊಳ್ಬೇಕು. ನಮ್ಮ ಹೊಲಿಗೆ ಮಿಷಿನ್ ಈ ರೀತಿ ಇದೆ, ಉಷಾದು. ಬನ್ನಿ ಯಾವ ರೀತಿ ಇದಕ್ಕೆ ಕೇಸಿಂಗ್ ಹಾಕೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಕೇಸಿಂಗ್ ಇರುತ್ತೆ. ಇದು ಬಾಬಿನ್ ಅಂತ ಹೇಳ್ತಾರೆ. ಇದಕ್ಕೆ ದಾರಾನ ಈ ರೀತಿ ಸುತ್ತಿ ಇಟ್ಕೊಳ್ಬೇಕು. ಇವಾಗ ಇದನ್ನು ಈ ರೀತಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ನಂತರ ಈ ರೀತಿ ಹಾಕಿ ಇಲ್ಲಿ ಈ ದಾರಾನ ತೊಗೊಳ್ಬೇಕು. ನೋಡಿ ಹಿಂಗಂದರೆ ಬರ್ತಿದೆ. ಸ್ಟ್ರಕ್ ಆಗಬಾರ್ದು, ಸ್ಟಿಚ್ಚು ನೀಟಾಗಿ ಬರಬೇಕು. ನಂತರ ಇದನ್ನು ಈ ರೀತಿ ತೆಗೆದು ಇಲ್ಲಿ ಹಾಕಬೇಕು. ಇದು ಸೌಂಡ್ ಬರಬೇಕು. ಕೇಸಿಂಗ್ ತೆಗಿಯೋದು ಹೇಗೆ ಅಂದರೆ ಇದನ್ನು ಹಿಡಿದು ಹೀಗೆ ಹೇಳಿದ್ರೆ ಬರುತ್ತೆ. ಹಾಕೋದು ಅದೇನು ಹಿಡ್ಕೊಳ್ಬೇಕಾಗಿಲ್ಲ. ಜಸ್ಟ್ ಹಿಂಗೆ ಹಾಕಿ ಹಿಂಗೆ ಲಾಕ್ ಮಾಡಿದ್ರೆ ಕೇಸಿಂಗ್ ಲಾಕ್ ಆಯಿತು. ನೋಡಿ ತೆಗಿಯೋದು ಎಷ್ಟು ಸುಲಭ ಮತ್ತು ಹಾಕೋದು ಎಷ್ಟು ಸುಲಭ ಅಂತೇಳಿ. ನಂತರ ಇದನ್ನು ಈ ರೀತಿ ಮೇಲೆ ತೆಗೆದು ಹಿಂಗೆ ಹಾಕ್ಬಿಟ್ರೆ ಸಾಕು, ಅದು ಸ್ಟಿಚ್ ಬರುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಸ್ಟಿಚ್.
ಸ್ಟಿಚಿಂಗ್ ಕೆಲಸ ಎಲ್ಲ ಆಯಿತು. ಬಟ್ ಜಾಸ್ತಿ ಮತ್ತೇನು ಟೈಟ್ ಮಾಡ್ಕೊಂಡಿಲ್ಲ. ಲೂಸ್ ಆದರೆ ಮತ್ತೆ ಟೈಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಸಾಕಿಷ್ಟು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮತ್ತೆ ಬೇಕು ಅಂದರೆ ಟೈಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಅಕ್ಕಿ ಹಿಟ್ಟಿಂದ ಸಿಂಪಲಾಗಿ ನಿಪ್ಪಟ್ಟು ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀನಿ. 1.5 kg ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು ಕಲಸೋದಕ್ಕೆ ನೀರು ತೊಗೊಂಡಿದ್ದೀನಿ. ಇಲ್ಲಿ 1/4 kg ಅಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಮತ್ತು ಕಡಲೆಬೇಳೆ, ಎಳ್ಳು, ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜನ ಕುಟ್ಟಿ ಇಟ್ಕೊಂಡಿದ್ದೀನಿ. ಮಿಕ್ಸಿನಲ್ಲಿ ಪುಡಿ ಮಾಡಿರೋದಲ್ಲ, ಗುಂಟ್ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋವಂಥದ್ದು. ದಪ್ಪ ದಪ್ಪಾಗೆ ಪೀಸ್ ಥರ ಇರಬೇಕು. ಇವಾಗ ಇದನ್ನು ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಇಲ್ಲಿ ನಾನು 1.5 ರಿಂದ 1.25 kg ತೊಗೊಂಡಿದ್ದೀನಿ. ಅಂದರೆ ಕಣ್ಣಳತೆನಲ್ಲೇ ತೊಗೊಂಡಿರೋದು, ಬಟ್ ಮಿಷಿನಲ್ಲಿ ವೆಯ್ಟ್ ಚೆಕ್ ಮಾಡಿಲ್ಲ. ಇವಾಗ ನಾನು ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾದ್ರೂ ನಾನು ಇಷ್ಟೇ ಲಿಮಿಟೆಡ್ ಅಂಥೇಳಿ ನಾನು ಯಾವುದೂ ಹಾಕಲ್ಲ. ನಾನು ಕಣ್ಣಳತೆನಲ್ಲೇ ನಾನು ಮಾಡುವಂಥದ್ದು, ಅದು ಪರ್ಫೆಕ್ಟಾಗೇ ಬಂದಿರುತ್ತೆ. ನೆನ್ನೆನೂ ಅಷ್ಟೇ ಕಣ್ಣಳತೆನಲ್ಲೇ ಉಪ್ಪು, ಖಾರ ಎಲ್ಲದೂ ಹಾಕ್ಕೊಂಡಿದ್ದು. ಬಟ್ ಪರ್ಫೆಕ್ಟಾಗಿ ಒಂದು ಚೂರು ಸಪ್ಪೆ ಇದೆ, ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು, ಸ್ವಲ್ಪ ಖಾರ ಕಡಿಮೆ ಆಯಿತು, ಖಾರ ಜಾಸ್ತಿ ಆಯಿತು, ಏನೂ ಇಲ್ಲ. ಕರೆಕ್ಟಾಗಿತ್ತು ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸು. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಒಂದು ಸೇರು ಅಳತೆಯಲ್ಲಿ ನೀವು ಮಾಡ್ತೀರಾ ಅಂದರೆ 1 ಸೇರು ಅಕ್ಕಿ ಹಿಟ್ಟಿಗೆ 1 ಪಾವ್ನಷ್ಟು ಹುರ್ಗಡ್ಲೆಯನ್ನು ಹಾಕ್ಕೋಬೇಕಾಗತ್ತೆ. 2 ಹಿಡಿಯಷ್ಟು ಕಡಲೆ ಬೀಜನ ಹಾಕ್ಕೋಬೇಕಾಗತ್ತೆ. 1 ಹಿಡಿಯಷ್ಟು ಹುರ್ಗಡ್ಲೆನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಬೇಕಾಗತ್ತೆ. ಮತ್ತು ಎಳ್ಳು 1-2 ಟೇಬಲ್ ಸ್ಪೂನಷ್ಟು ಎಳ್ಳು, ಮತ್ತು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಬೋದು. ನಾನು ಆ ರೀತಿ ಮೆಜರ್ಮೆಂಟಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಇವಾಗ ನಾನು ತೊಗೊಂಡಿರೋ ಅಷ್ಟು. ಮತ್ತು 2.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ 1 ಸೇರು ಅಕ್ಕಿ ಹಿಟ್ಟಿಗೆ. ಬೇಕು ಅಂದರೆ ಮತ್ತೆ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ತಣ್ಣಗಾಗಬಾರ್ದು, ಬಿಸಿ ಇರಬೇಕು. ಸ್ವಲ್ಪ ಉಗುರು ಬೆಚ್ಚಗಿದೆ, ತುಂಬ ಜಾಸ್ತಿ ಬಿಸಿ ಇಲ್ಲ. ಚೆನ್ನಾಗಿ ಕಾಯಿಸಿ ಸ್ವಲ್ಪ ಆರಿಸಿ ಉಗುರು ಬೆಚ್ಚಗಾದ್ಮೇಲೆ ನಾನು ಹಿಟ್ಟನ್ನ ಕಲಿಸ್ಕೊಳ್ತಾ ಇರುವಂಥದ್ದು. ಮೊದಲಿಗೆ ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆನಂತರ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ನಿಧಾನ ಮಿಕ್ಸ್ ಮಾಡಿಕೊಂಡು ಆನಂತರ ನೀರನ್ನ ಹಾಕಿ ಕಲಿಸ್ಕೋಬೇಕಾಗತ್ತೆ. ಎಣ್ಣೆ ಹಾಕಿದ್ಮೇಲೆ ಹಿಟ್ಟನ್ನ ನಾವು ಮುಷ್ಟಿನಲ್ಲಿ ಹಿಡಿದು ನೋಡಿದ್ರೆ ಅದು ಹಾಗೆ ಇರಬೇಕು, ಪುಡಿ ಆಗಬಾರ್ದು. ಹಿಂಗೆ ಮುಷ್ಟಿನಲ್ಲಿ ಹಿಡಿದು ನೋಡಿದಾಗ ಅದು ಹಾಗೆ ನಾವು ಹೆಂಗೆ ಇಟ್ಕೊಂಡಿರ್ತೀವಿ ಅದು ಅದೇ ರೀತಿ ಇರಬೇಕು ನೋಡಿ, ಈ ರೀತಿ. ಆ ನಂತರ ನಾವು ಅದನ್ನು ಪುಡಿ ಮಾಡೋ ಥರ ಇರಬೇಕು. ಇವಾಗ ಇದು ಪರ್ಫೆಕ್ಟಾಗಿದೆ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ನೀವು ಯಾವುದೇ ಮಾಡಬೇಕಾದ್ರೂ ಈ ರೀತಿ ಟ್ರಿಕ್ಕಲ್ಲಿ ಮಾಡಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಕೆಲವೊಬ್ಬರು ಎಲ್ಲ ಅಂಟ್ಕೊಂಡು ತಿಂತು ಕೈಗೆ ಇಟ್ಟು ಅಂತಾರೆ, ಇಲ್ಲಾಂದರೆ ಕಲಸೋಯ್ತು ಅಂತ ಹೇಳ್ತಾರೆ, ಇಲ್ಲ ಚಕ್ಲಿ ಒತ್ಬೇಕಾದ್ರೆ ಎಲ್ಲ ಮುರಿದೋಗುತ್ತೆ ಅಂತ ಹೇಳ್ತಾರೆ. ಈ ಥರ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಾಗ ಆ ಹಿಟ್ಟು ನಾವು ಈ ರೀತಿ ಮುಷ್ಟಿನಲ್ಲಿ ಹಿಡಿದಾಗ ಹಿಟ್ಟು ಕರೆಕ್ಟಾಗಿ ನಾವು ಹೆಂಗೆ ಹಿಡ್ಕೊಂಡಿದ್ವಿ ಅದೇ ರೀತಿ ಹಿಡ್ಕೋತು ಅಂತ ಹೇಳಿದ್ರೆ ಹಿಟ್ಟು ಪರ್ಫೆಕ್ಟಾಗಿದೆ ಅಂತೇಳಿ. ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕಾಗತ್ತೆ. ಇವಾಗ ನೀಟಾಗಿ ಎಲ್ಲ ಸ್ವಲ್ಪನೇ ನೀರು ಹಾಕಿ ಮಿದ್ದಿಸ್ಕೊಂಡಿದ್ದೀನಿ. ಪೂರ್ತಿ ಎಲ್ಲದನ್ನು ತೋರಿಸುತ್ತಾ ಹೋಯಿತು ಅಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ವೀಡಿಯೋನ ಕಟ್ ಮಾಡಿ ಮತ್ತೆ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಬೇಗ ಚೆನ್ನಾಗಿ ಮಿದ್ದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿದ್ದಿಸ್ಬೇಕು ಹಿಟ್ಟನ್ನ, ಆವಾಗ ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಚಕ್ಲಿ ಕೋಡ್ಬಳೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಈ ರೀತಿ ದೊಡ್ಡದೊಂದು ಪ್ಲೇಟ್ ಅಥವಾ ದೊಡ್ಡ ಬೂಸಿನ ತೊಗೊಳ್ಬೇಕಾಗತ್ತೆ. ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಯಾವುದೇ ಆದರೂ ಅಷ್ಟೇ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ, ಮುರಿದೋಗಲ್ಲ, ಮತ್ತು ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು 5 ನಿಮಿಷ ನೆನಿಲಿ, ಅಂದರೆ ಜಾಸ್ತಿ ಹೊತ್ತು ಬಿಡಬಾರ್ದು, ಚೆನ್ನಾಗಿ ಬರಲ್ಲ ನಿಪ್ಪಟ್ಟು. ಫ್ರೆಶ್ಶಾಗಿ ಅಲ್ಲೇ ಕಲಸಿ ಅಲ್ಲೇ ಮಾಡ್ಕೋಬೇಕು. ಇದಕ್ಕೆ ನಾನು ಪೇಪರ್ ಮುಚ್ಚಿ ಇವಾಗ ಇಡ್ತೀನಿ. ಒಲೆನ ಹಚ್ಚಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಬೆನ್ನ ನಂತರ ಇದನ್ನು ಲಿಪ್ಪಟ್ಟನ್ನ ಎತ್ತಾಕೊಳ್ಳೋದಕ್ಕೆ ಅಂತೇಳಿ ಜಾಲರಿ ಬೋಸಿ ನಾನು ತೊಗೊಂಡಿದ್ದೀನಿ. ಅದ್ರ ಕೆಳಗೆ ಎಣ್ಣೆ ಸುರಿದ್ರೆ ಅಂತೇಳಿ ಒಂದು ತಟ್ಟೆನ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಹಿಟ್ಟು ಒಣಗಬಾರ್ದು, ಹಸಿಯಾಗೇ ಇರಬೇಕು ಅಂಥೇಳಿ ಈ ರೀತಿ ಒಂದು ಕವರ್ನ ಮುಚ್ಚಿ ಇಟ್ಟಿರುವಂಥದ್ದು. ಇದಕ್ಕೆ ಕರೆಕ್ಟಾಗಿ ಪಾತ್ರೆ ಯಾವುದನ್ನು ಮುಚ್ಚೋದಕ್ಕಾಗಲ್ಲ, ಅದಕ್ಕೆ ಈ ರೀತಿ ಪೇಪರ್ನಲ್ಲೇ ಯಾವಾಗಲೂ ಮುಚ್ಚಿಟ್ರೆ ಸರಿ. ಹಿಟ್ಟು ಆರಬಾರ್ದು, ಹಿಟ್ಟು ಆರಿದ್ರೆ ನಿಪ್ಪಟ್ಟು ಚೆನ್ನಾಗಿ ಬರಲ್ಲ. ಮತ್ತು ಇಲ್ಲಿ ಚಪಾತಿ ಒತ್ತೋ ಮಣೆ ಬೇಕಾದ್ರೂ ತೊಗೋಬೋದು. ನಮ್ಮನೇಲಿ ಆ ಮಣೆ ಇಲ್ಲ, ಒತ್ತೋ ಮಿಷಿನ್ ಇದೆ, ಬಟ್ ನಾನು ಅದನ್ನು ತೊಗೊಂಡೋಗಿ ನಮ್ಮೂರಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಒಂದು ತಟ್ಟೆನ ಉಲ್ಟಾ ಇಟ್ಟು ಅದ್ರ ಮೇಲೆ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೇಪರ್ ಮೇಲೆ ಒತ್ತುತ್ತಾ ಇರುವಂಥದ್ದು. ಒತ್ತೋದಕ್ಕೆ ಈ ರೀತಿ ಒಂದು ಯಾವುದಾದ್ರೂ ಬಾಕ್ಸಿನ ಮುಚ್ಚುಳ ಅಥವಾ ಒಂದು ಈ ಥರ ಯಾವುದಾದ್ರು ಒಂದು ಬೌಲ್ನ ತೊಗೊಂಡು ಅದು ಉಂಡೆ ಮಾಡಿ ಇಟ್ಕೊಂಡು ಅದರಲ್ಲಿ ಪ್ರೆಸ್ ಮಾಡಿದ್ರೆ ಆಯಿತು. ಇಟ್ಟು ಪೇಪರ್ಗೆ ಮತ್ತು ಕೈಗೆ ಅಂಟಬಾರ್ದು ಅಂತೇಳಿ ಒಂಚೂರು ಎಣ್ಣೆನ ತೊಗೊಂಡಿದ್ದೀನಿ. ನಂತರ ಇವಾಗ ಎಣ್ಣೆ ಕಾದ ನಂತರ ಒತ್ತೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇರುವಂಥದ್ದು. ಒಂದು ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ
ನಾನು ನಿಮಗೆ ನಿಪ್ಪಟ್ಟನ್ನ ಮುರಿದು ತೋರಿಸ್ತೀನಿ ಯಾವ ರೀತಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ. ಮತ್ತು ಸಾಫ್ಟಾಗಿ ಕೂಡ ಇದೆ, ತುಂಬ ಗಟ್ಟಿಗೇನೂ ಇಲ್ಲ, ಸಾಫ್ಟಾಗಿದೆ, ಒಂದು ಹದವಾಗಿದೆ. ಎಲ್ಲ ಟೇಸ್ಟ್ ಆಗಿರ್ಬೋದು, ತಿನ್ನೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿದೆ. ಕೇಳಿಸ್ಕೊಳ್ತಿದ್ದೀರಾ? ನಿಮಗೂ ಕೇಳಿಸ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಅಂತಿದೆ ಅಂತೇಳಿ. ಅದು ಮುರಿಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಆಯಿತಾ. ಅದು ಸಿಂಪಲ್ ಇಂಗ್ರೀಡಿಯೆಂಟ್ಸು, ಮನೇಲಿರುವಂಥದ್ದೇ, ಬೇರೆ ಏನೂ ಇಲ್ಲ, ಹೊರಗಡೆಯಿಂದ ತರುವಂಥದ್ದು. ಮನೇಲಿ ಏನಿದೆ ಸಿಂಪಲಾಗಿ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ನೋಡಿ ಅಷ್ಟೆಲ್ಲ ಒತ್ತಿ ಬೇಯಿಸಿರೋಳು ನಾನೇ ಇಷ್ಟನ್ನ. ನಮ್ಮಮ್ಮ ಇವಾಗ ಇಷ್ಟನ್ನ ಮಾಡಿಕೊಂಡು ಕುತ್ತದೆ ಒತ್ತಕ್ಕೆ. ನಂಗೆ ಹೋಗಕ್ಕೆ ಟೈಮ್ ಆಗುತ್ತೆ ಅಂತ ನಮ್ಮಮ್ಮನ ಕೂರಿಸಿರೋದು ಇವಾಗ. ಇಲ್ಲಾಂದ್ರೆ ನಮ್ಮಮ್ಮ ನನ್ನ ಕೈಲೇ ಒತ್ತಿ ಬೇಯಿಸಿರೋದು ಅಲ್ಲಮ್ಮ. ನೋಡಿ ಫ್ರೆಂಡ್ಸ್, ನಮ್ಮಮ್ಮನ ಪಾಯಲ್ಲ ನಿಜ ಬಂದ್ಬಿಡ್ತು. ನಾನೇ ಅಂತೆಲ್ಲ ಮಾಡೋದು, ನಮ್ಮಮ್ಮ ಏನು ಮಾಡೋದಂತೆ. ಬರೀ ಉಂಡೆ ಮಾತ್ರ ಮಾಡ್ಕೊತಾ ಇದ್ದೆ ಇದನ್ನ ಅಷ್ಟೇ. ಹಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕಲಸಿ ಎಲ್ಲ ಒತ್ತಿ ಇಷ್ಟನ್ನು ಬೇಯಿಸಿರೋದು ನಾನು. ಇವಾಗ ನಮ್ಮಮ್ಮ ಇನ್ನಿಷ್ಟು ಒತ್ತಿ ಬೇಯಿಸ್ಕೊಳ್ತಾರೆ. ಅಷ್ಟರಲ್ಲಿ ನನಗೆ ಹೊರಡಕ್ಕೆ ಟೈಮ್ ಆಗುತ್ತೆ, ನಾನು ರೆಡಿ ಆಗಬೇಕು. ಇಷ್ಟೊತ್ತು ಒತ್ತಿ ಬೇಯಿಸಿ ಆಯಿತು. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಅಮ್ಮ ಬೇಯಿಸ್ತಿದ್ದಾರೆ. ನೋಡ್ತಿರ್ಬೋದು ಮುಖದಲ್ಲೆಲ್ಲ ಎಣ್ಣೆ ಇಳಿತಾ ಇದೆ. ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಮುಂದೆ ಕುತ್ಕೊಂಡ್ರೆ ಎಲ್ರಿಗೂ ಇದೇ ಪ್ರಾಬ್ಲಮ್ ಅಲ್ವಾ. ಇವಾಗ ಹೋಗಿ ಮುಖ ತೊಳ್ಕೊಂಡು ನಾನು ಫ್ರೆಶ್ ಆಗಿ, ಆಲ್ರೆಡಿ ಸ್ನಾನ ಮಧ್ಯಾಹ್ನನೇ ಮಾಡಿರೋದ್ರಿಂದ ಇವಾಗ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಹೊರಡೋದಷ್ಟೇ. ಈಗ ಆಲ್ರೆಡಿ ಟೈಮ್ ಬಂದು 5 ಗಂಟೆ ಆಯಿತು. ಅಪ್ಪಾಜಿ ಹಾಲು ಕರೆದಾದ್ಮೇಲೆ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಯಜಮಾನ್ರು ಬರಲ್ವಂತೆ, ಅವ್ರ ಡ್ಯೂಟಿ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಪ್ಪಾಜಿ ಜೊತೆನೇ ಬಂದುಬಿಡು ಅಂತ ಹೇಳಿದ್ರು. ಸೊ ಹಂಗಾಗಿ ಅಪ್ಪಾಜಿ ಜೊತೆನೇ ನಾನು ಹೋಗ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಯಾಕಮ್ಮ ಇದೆಲ್ಲ ಸೀಸ್ಬಿಟ್ಟಿದೆಯಲ್ಲ? ಹಾಂ, ಎಲ್ಲೋಗಿದ್ದೆ? ಒಲೆ ಮೇಲೆ ನಿಪ್ಪಟ್ಟು ಬೇಯಕ್ಕೆ ಇಟ್ಬಿಟ್ಟು ಹೂವು ಕಿತ್ಕೊಬರಕ್ಕೆ ಹೋದ್ರೆ ನಿಪ್ಪಟ್ಟು ಸೀದೋಗಿದೆ. ಏನು ಮಾಡ್ತೇವೆ? ಅದಕ್ಕೆ ಸೀಸ್ಬಿಟ್ಟ. ಇನ್ನು ಎಷ್ಟೊತ್ತು ಬೇಕು ಇದೆಲ್ಲ ಬೇಯಿಸೋಕೆ ನೀನು? ಇನ್ನು ಅರ್ಧ ಗಂಟೆ. ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ನಾನು ಹೊರಡ್ತೀನಿ. ಹಾಂ, ಟೈಮ್ ನೋಡಲ್ಲ ಆಲೆ 5:20. ಅಪ್ಪಾಜಿ ಇನ್ನು ಹಾಲು ತಗೋಕ್ ಬರಲಿಲ್ಲ. ಇನ್ನು ಕರಿತೈತೇನೋ. ನಮ್ಮ ಅಪ್ಪ ಇವಾಗ ಹಾಲು ಕರೆದು ತೊಗೊಂಡೋಗಿದ್ದಾರೆ. ನಾನು ಹಸ್ಗಳು ನೋಡ್ಕೊಂಡು ಹೋಗೋಣ ಹೋಗ್ತಾ ಅಂತೇಳಿ ಬಂದೆ. ಇಲ್ಲಿ ನೋಡಿ ನಮ್ಮ ಪುಟ್ಟ ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಿದ್ದಾಳೆ ಕ್ಯಾಮ್ರಾಗೆ. ಹಾಲು ಕೊಡ್ತಿದ್ದಾಳೆ, ಇನ್ನೂ ಕಟ್ಟಾಕಿಲ್ಲ. ಅವಳನ್ನ ಕಟ್ಟಾಕ್ಬಿಟ್ಟು ಹಾಗೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಾಯಡಿ ಹೊರಡೋದು.
ರಾಕಿ ಏನು ಮಾಡ್ತಿದ್ಯಾ? ಹಾಂ, ಏನೋ ಮಾಡ್ತಿದ್ಯಾ? ಎಮ್ಮೆಕ್ಕರೇನ ಹತ್ರ ನೀನು ಹೇಳೇನು ಮಾಡ್ತಿದ್ಯಾ? ರಾಕಿ, ಐ ರಾಕಿ, ಹಾಲು ಹುಡುಕ್ತಾ ಇದೆಯಾ? ಹಾಲು ಹುಡುಕ್ತಾ ಇದೆಯೇನೋ? ಹಾಂ, ಹಾಲು ಹುಡುಕ್ತಾ ಇದೆಯಾ? ನನಗೆ ಸ್ವಲ್ಪ ಕೊಬ್ಬರಿ ಬೇಕಿತ್ತು. ಒಂದು 15 ಕೊಬ್ಬರಿನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ವೀಳ್ಯದೆಲೆ ಹೊಂಬನ್ನ ಹಾಕ್ಕೊಳ್ತೀನಿ. ವೀಳ್ಯದೆಲೆ ಹೊಂಬು ಬೇಕಿತ್ತು ಸ್ವಲ್ಪ. ನೆನ್ನೆ ಹೊಂಗೆ ಮರ ಕಟ್ ಮಾಡೋ ಟೈಮಲ್ಲಿ ಇದು ಕಟ್ ಆಗೋಯ್ತು. ವೇಸ್ಟ್ ಮಾಡೋದು ಬೇಡ, ತೊಗೊಂಡೋಗಿ ನೆಡೋಣ ಅಂಥೇಳಿ ತೊಗೊಂಡಿದ್ದೀನಿ. ಇದನ್ನು ಈ ಚೀಲಕ್ಕೆ ಹಾಕ್ಕೊಂಡು ಎತ್ಕೊಬೇಕು. ಈ ರೀತಿ ಒಂಚೂರು ಏನೂ ಡ್ಯಾಮೇಜ್ ಆಗದೆ ಇರೋ ರೀತಿ ಚೀಲಕ್ಕೆ ಹಾಕಿಟ್ಕೊಂಡಿದ್ದೀನಿ. ನಂತರ ಇವಾಗ ಇದನ್ನು ಎತ್ಕೊಂಡು ಹೋಗಬೇಕು. ಅಲ್ಲಿ ನೋಡಿ, ಅವ್ನು ನಿದ್ದೆ ಮಾಡ್ತಿರೋದ. ಏಯ್ ರಾಕಿ, ಇವಾಗ ತಾನೇ ನಿನ್ನ ಮನೇಲೆಲ್ಲ ಇದ್ದೆ, ಹಾಲೇ ಬಂದು ನಿದ್ದೆ ಮಾಡ್ತಾಯಿದ್ಯಾ? ಹೋಗ್ತಿದ್ದೀನಿ ನಾನು. ರಾಕಿ, ಹೋಗ್ಲಾ? 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 ಬಾಯ್ ಹೇಳ್ತಿರೋದ ನೀನು? ಹಾಂ, ಹೇಯ್ ಏಯ್, ಬಾಯ್ ಹೇಳ್ತಿರೋದ ನೀನು ನನಗೆ? ಅಮ್ಮ, ಬಟ್ಟೆ ಎಲ್ಲ ಒಯ್ತು ನಂದು ಬಟ್ಟೆ. ನಾನೆಲ್ಲ ರೆಡಿಯಾಗಿದ್ದೆ. ಇವನು ಹಾಳು ಹಾಳು ಮಾಡ್ತಾವನೆ. ಕಾಲು ನೋಡಿ ಹೆಂಗೆ ಮಾಡ್ಕೊಂಬಂದಾನೆ ಬದಿನ. ಕಾಲು ಬದಿ ಮಾಡ್ಕೊಂಬಂದ್ಬಿಟ್ಟು ನನ್ನ ಜೊತೆ ಆಡಕ್ಕೆ ಬರ್ತಾನೆ ಇವನು. ಬಾಯ್. ಹೋಗ್ಲಾ? ಓಯ್ ರಾಕಿ, ಹೋಗ್ಲಾ? ಬೇಡವಾ? ಹೋಗೋದು ಬೇಡವಾ? ಸುಳ್ಳು ಹೇಳ್ಬೇಡ ಅಪ್ಪಾಜಿ. ನೋಡಿ ಫ್ರೆಂಡ್ಸ್, ಇದು ಕಲರ್ ನಾನು ಸ್ವಲ್ಪ ಬೇಗನೆ ಎತ್ತಿದ್ದೀನಿ. ಆದ್ರೂ ಮೆತ್ಕವೆ ಅಂತ ಹೇಳ್ತಾರಲ್ಲ ನೋಡಿ. ಸೌಂಡ್ ನಿಮ್ಗೆ ಕೇಳಿಸ್ತಿಲ್ವಾ? ನೋಡಿ ಹೆಂಗೆ ಪುಡಿ ಐತೈತೆ. ಬರೀ ಸುಳ್ಳೆ. ನಮ್ಮ ಅಪ್ಪ ಯಾವಾಗಲೂ ನಮ್ಮ ಅಮ್ಮನ ಪರನೇ ಹೊರತು ನನ್ನ ಪರ ವಹಿಸಲ್ಲ. ನೋಡಿ ಇಲ್ಲಿ ಇಷ್ಟು ಕ್ರಿಸ್ಪಿಯಾಗಿ ಮಾಡಿ, ಇನ್ನೂ ಕ್ರಿಸ್ಪಿ ಬೇಕಂತ. ಇಲ್ಲಿ ನೋಡಿ ನಮ್ಮಮ್ಮ ಎಲ್ಲ ಸೀಸ್ ಮಾಡೋದು, ಎಲ್ಲ ಸೀದೋಗವೆ. ಇವು ಸುಡ್ತಾ ಇರೋದು ಇನ್ನೂ ತಣ್ಣಗೈತ್ಲೆ, ಮತ್ತೆ ಇನ್ನೂ ಕಪ್ಪಗಾಗುತ್ತೆ ಇದು. ಆದರೂ ನಮ್ಮ ಅಪ್ಪಂಗೆ ಇದೇ ಚೆನ್ನಾಗಿದೆಯಂತೆ. ನೋಡಿ ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಕಲರು ಅಂತ. ಆಯಿತು, ನೀನು ಇದನ್ನೇ ಮಡಿಕೊಂಡು ನೀನೇ ತಿನ್ನು ಆಯಿತಾ? ಇದನ್ನು ನಾನು ನಮ್ಮೂರಿಗೆ ಎತ್ಕೊಂಡೋಗ್ತೀನಿ. ಸರಿನಮ್ಮ? ನೀನು ಬೇಯಿಸ್ತಾವ ನೀನು ಮಡಿಕೋ, ನಾನು ಬೇಯಿಸ್ತಾವ ನಮ್ಮೂರಿಗೆ ನಾನು ಎತ್ಕೊಂಡೋಗ್ತೀನಿ. ಕರೆಕ್ಟಾಗಿ 3 ಎತ್ತಾಗ್ತದೆ ನೋಡ್ಕೊಳ್ಳಿ. ಈಗ ನಮ್ಮ ಅಪ್ಪ 3 ಎತ್ತಾಕಿದ್ದು ಕರೆಕ್ಟಾಗಿ. ಓ ಪರವಾಗಿಲ್ಲ, 5 ಎತ್ತಾಕ್ಬಿಡ್ತು. ಸಾಕ್ಬಿಡು. ನೀವೇನು ತಿಂತೀರಾ? ಎಲ್ಲ ನನಗೆ ಕೊಟ್ಬಿಟ್ಟು. ಫ್ರೆಂಡ್ಸ್, ಇದು ನಮ್ಮ ಕಿಚನ್ ಅಲ್ಲ, ಹಾಲಲ್ಲೇ ಇಟ್ಕೊಂಡಿರುವಂಥದ್ದು. ಕಿಟಕಿಯಿಂದ ಬೆಳಕು ಚೆನ್ನಾಗಿ ಬರುತ್ತೆ ವಿಡಿಯೋ ಮಾಡೋದಕ್ಕೆ ಅಂತೇಳಿ ನಮ್ಮಮ್ಮ ಕೈ ಸುಡಿಸ್ಕೊಂಡ್ರು. ಆರ್ತಾ ಎಣ್ಣೆ ಸುಡ್ತಾ ಕೈ. ನಿಧಾನಕ್ಕೆ ಹಾಕಮ್ಮ. ಇವಾಗ ಇದು ಲಾಸ್ಟ್ ಇಷ್ಟೇ ಇರೋಂಥದ್ದಿನು. ಇದಿಷ್ಟನ್ನು ಬೇಯಿಸ್ಬೇಕು. ಬೈಲಿ ನನಗೆ ಹಾಕ್ಕೊಟ್ಬಿಡಿದಾನ. ಎಂತ ಕೊಡ್ತೀಯ ಅದಕ್ಕೆ? ಬೇಗ ಟೈಮ್ ಆಯಿತು. ಟೈಮ್ ಆಗಲೇ 6 ಗಂಟೆ. ಟಿಫನು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಹಾಕೊಡ್ಬೇಕು ಅವ್ರಿಗೆ. ಓ ಬಾಕ್ಸಲ್ಲಿ ಯಾರು ಎತ್ಕೊಯ್ತಾರೆ ಬಾಮ್ಮ. ನಮ್ಗೆ ವಿಡಿಯೋ ತೋರಿಸೋದಕ್ಕೆ ಅಂತಲೇ ಬೆಳಕಿದೆ ಅಂತೇಳಿ ಇಲ್ಲಿ ಬಂದು ಮಾಡ್ತಿರೋವಂಥದ್ದು. ಲಾಸ್ಟ್ ಫೈನಲ್ ಮುಗ್ದೋಯ್ತು. ಕರೆಕ್ಟಾಗಿ 2 ಬೋಸಿ ಇದೆ. ಬಾಮ್ಮ, ಅದು ಬೇಯ್ತಾ ಇರ್ತದೆ, ನಂಗೆ ಪ್ಯಾಕ್ ಮಾಡಿಕೊಟ್ಬಿಡು.
ನಾವಪ್ಪ ಬೇಯಿಸ್ತದೆ ಬಾಮ್ಮ. ಬೇರೆ ಏನು ಅಡುಗೆ ಮಾಡೋಕೆ ಬರ್ದವರು ತಿಂಡಿ ಮಾಡುವಾಗ ಮಾತ್ರ ಬರ್ತಾರೆ. ಯಾಕೆ ಗೊತ್ತಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಈ ಥರ ಮೇಯ್ಕೊಂಡು ಕುತ್ಕೋಬೋದು ಅಂತೇಳಿ ಬರೋದು, ಬೇರೆ ಇನ್ನೇನು ಅಲ್ಲ. ಯಾವ ತಿಂಡಿ ಕೈಗೆ ಎತ್ಕೊಂಡು ಬಾಯಿ ಆಡ್ಬೋದು ಅಂಥ ತಿಂಡಿಗೆ ಟೈಮಲ್ಲಿ ಮಾತ್ರ ನಮ್ಮಪ್ಪ ಬರೋವಂಥದ್ದು. ಅಲ್ಲಿ ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ, ಇಲ್ಲಿ ನಮ್ಮಪ್ಪ ಪಾಡ್ಗೆ ನಮ್ಮಪ್ಪ ತಿಂತಾ ಕೂತಿರುತ್ತೆ. ಎಲ್ಲಿ ಈ ಕಡೆಯಿಂದ ಬರ್ತೀನಿ ನೋಡಿ, ಇಲ್ಲಿ ನಮ್ಮಪ್ಪನ ಕೈಗೂ ಬಾಯಿಗೂ ಪುರ್ಸತ್ತೇ ಇಲ್ಲ. ಅಪ್ಪಾಜಿ ಎಲ್ಲ ಉಲ್ಟಾ ಮಾಡ್ಬೇಕಂತೆ, ಸುಮ್ಮನೆ ಮೇಯ್ತಾ ಕೂತಿದ್ದೀನಿ ನೀನು. ಓ ಏನು ಮಾಡ್ತಾ ಇದ್ದೀನಿ ನೀನು? ಉಲ್ಟಾ ಮಾಡು ಅಂತ ಹೇಳಿದ್ ನಿಂಗೆ. ಒಂದೇ ಸಲಿಗೆ ಮಾಡ್ಬಿಟ್ಟ. ಓ ಹಂಗೆಲ್ಲ ಇಟ್ರೆ ಸೀದಾಯ್ತದ ಈಗ ಅದು ಜಾಲ್ರಿ. ಇವಾಗ ಅಲ್ಲಿ ಉಲ್ಟಾ ಮಾಡ್ತಾ ಇರೋದೇನು? ಇಲ್ಲಿ ಒಂದೇ ಸಲಿಗೆ ಉಲ್ಟಾ ಮಾಡಿದೆ ಸರಿ, ಅಲ್ಲಿ ಉಲ್ಟಾ ಮಾಡ್ತಾ ಇದೆಯೇನೋ ಕೈಯಲ್ಲಿ ಹಿಡ್ಕೊಂಡು. ಹ್ಯಾಪಿ ಫ್ಯಾಮಿಲಿ ನಮ್ಮದು. ಬಿಡು ಸಾಕು ಅಮ್ಮ, ನಿನ್ಗೆ ಅಷ್ಟೇನೆ ಬಿಡಮ್ಮ, ಸಾಕು. ಏನು ಅವ್ರೇನು ತಿನ್ಕೊಂಡು ಒಳ್ಳೆ ತಿನ್ಕೊಂಡು ಅಮ್ಮ ಇಲ್ಲಿ ನೋಡು. ಸಾಕಾ? ನಾನು ಬೇಯಿಸ್ತಾವ ನನಗೆ ಒಬ್ಬಿದ್ದಿ. ಓ ಅದರಲ್ಲಿ ಇದ್ರಲ್ಲೂ ಆಗ್ತಾವಮ್ಮ. ಇನ್ನೆಲ್ಲಿ ಇನ್ನೊಂದು 4-5 ಬೇಯ್ತಾ ಇದೆ ಅಷ್ಟೇ ಇಲ್ಲಿ. ಸರಿ ಪಾಪ ಹೊರಡೋಣ. ಬ್ಯಾಗ್ ಒಳಕ್ಕಾಗಲ್ಲ, ಹಂಗೆ ಮುಂದೆ ಮಧ್ಯದಲ್ಲಿ ಮಡಿಕೋತೀನಿ. ಅಪ್ಪಾಜಿ ಚೀಲ ಮುಂದಕ್ಕೆ ಮಡಿಕೊಂಡ್ರೆ 15 ಅಲ್ವಾ ಅಪ್ಪಾಜಿ? ಮುಂದೆ ಮಡಿಕೊ, ನಾನು ಇದು ಮಡಿಕೊಂತೀನಿ. ಮಳೆ ಬೇರೆ ಬರ್ತಾ ಇದೆ. ಬಾಯಮ್ಮ. ಮಾತಾಡಕ್ಕೆ ಯಾರು ಇಲ್ಲ. ಅಪ್ಪಾಜಿ ಬರೋದು ಅಂತ ಬೇಜಾರಾಯ್ತು, ಬೇಗ ಕಳ್ಸಾಕ. ಯಾರಾದ ಮಾತಿದ್ರೆ ತೋಟದ ಮನೆಯಲ್ಲಿ ಬೇಜಾರಾಗ ಒಬ್ರಿಗೊಬ್ಬರೇ ನಾವು ಒಪ್ಪನ್ನ ಬೇಗ ಕಳಿಸ್ಬೇಕಂತೆ. ಒಬ್ರಿಗೊಬ್ಬರೇ ಇದ್ವಿ, ಯಾರು ಇಲ್ಲ. ಎಲ್ಲರೂ ಇದ್ರೆ ಬೇಜಾರು, ಯಾರು ಇಲ್ಲ ಅಂದಾಗ ಒಬ್ಬೊಬ್ಬರು ಬೇಜಾರು. ದನ ಕರ ನಾಯಿ ಎಲ್ಲ ಮಾತಾಡಿದ್ರೆ ಯಾರು ಪೆನ್ಸ್ಕೊಳ್ಳಿಲ್ಲ. ನೀವೇ ಪೆನ್ಸ್ಕೊಂಡು ನೋಡಿಲ್ಲ. ಏನು ಮಾಡಿ ಪ್ರತಿ ವಾರ ಬಂದು ನಮ್ಮ ಅಮ್ಮನಿಗೆ ವಿಡಿಯೋ ಮಾಡಿ ಮಾತಾಡಿಸ್ತಾ ಇರ್ತೀನಿ ಬಿಡಿ ಫ್ರೆಂಡ್ಸ್. ನಿಮ್ಗೆ ನಾವೇ ಬರ್ತಾರೆ. ಎಲ್ಲಿ ಸಲ ನಮ್ಮದು ಹುಳ ಆಯ್ತಲ್ಲ, ಬರೋಕ್ಕಾಗಲ್ಲ. ಸರಿ ಹೊರಟೆ, ಬಾಯ್. ಬಾಯ್ ಬಾಯ್. ಹೋಗ್ಬಿಟ್ಟು ಬರ್ತೀನವ, ತಟ್ಟ. ನೋಡಿ ರಾಕಿ ನಾನು ಕಳ್ಸೋಕ್ಕೆ ಎಲ್ಲಿವರೆಗೂ ಬರ್ತಿದ್ದಾನೆ ಅಂತೇಳಿ. ಬಾಯ್ ರಾಕಿ, ಬಾಯ್. ಸಿಕ್ಕಾಪಟ್ಟೆ ಮಿಸ್ ಮಾಡ್ತೀನಿ. ನಮ್ಮ ಯಜಮಾನ್ರ ಮನೆಯಾದರೆ ಊರಲ್ಲಿ, ಅಲ್ಲೂ ತೋಟದ ಮನೆ ಇದೆ. ಬಟ್ ಇಷ್ಟ ಆಗಲ್ಲ, ಯಾಕಂತಂದರೆ ಇಲ್ಲಿ ಮನೆಯವರು ಮನೆಯಿಂದ ಎಲ್ಲವೂ ಇದೆ. ಅದರಿಂದ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಓಕೆ, ಹೆಣ್ಮಕ್ಳು ಮೇಲೆ ಇಷ್ಟೇ ಅಲ್ಲ, ಮದುವೆ ಆದ ಮನೆ ಇರಲೇಬೇಕು. ಎಷ್ಟು ದಿನ ಅಂತ ಹೇಳೋದಕ್ಕಾಗುತ್ತೆ? ಅವ್ರ ಮನೆ 1 ದಿನ 2 ದಿನ 1 ವಾರ ಹೋಗ್ತೀವಿ ಅಷ್ಟೇ. ಇವಾಗ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನಮ್ಮ ಯಜಮಾನ್ರ ಮನೆಯಲ್ಲಿ. ಅಲ್ಲಿವರೆಗೂ ಅವರೆಲ್ಲ ಒಂದೇ ಆಗಿದೆ. ಆದರೆ ಮಳೆ ಮಾತ್ರ ಕಣ್ಣಿಗೊಂದು ಕಾಣಿಸೋದೇ ಇಲ್ಲ, ಅಷ್ಟು ಸಣ್ಣದಾಗಿ ಬೀಳ್ತಾ ಇದೆ. ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಬಟ್ ಕ್ಯಾಮ್ರಾಗೆ ರೆಕಾರ್ಡ್ ಮಾಡೋಣ ಅಂದರೆ ಕಾಣಿಸ್ತಾ ಇಲ್ಲ. ರೋಡೆಲ್ಲ ಮಳಪಟ್ಟಣದ ಕೆರೆ ನಂಗೆ ತುಂಬಾ ಇಷ್ಟ. ಇಲ್ಲಿ ಬರಬೇಕಾದ್ರೆ ಯಾವಾಗಲೂ ಫೋಟೋಸ್ ಮತ್ತು ವೀಡಿಯೋಸ್ ತಗೊಳ್ತಾ ಇರ್ತೀನಿ. ತುಂಬ ಚೆನ್ನಾಗಿದೆ, ಯಾಕಂದರೆ ಯಾವಾಗಲೂ ಕೆರೆಯಲ್ಲಿ ನೀರು ಇದ್ದೇ ಇರುತ್ತೆ. ವರ್ಷ ಪೂರ್ತಿನೂ ನೀರು ಅಲ್ಲಿಗೆ ತುಂಬಿಸ್ತಿರ್ತಾರೆ. ಮತ್ತು ತಿರ್ಗಾ ಇಲ್ಲಿ ಯಾರೇ ಕೃಷಿಗೆ ಹೊಡ್ಕೊಳ್ಳೋಕ್ಕೆ ಬಿಡಲ್ಲ ನೀರನ್ನ, ಹಾಗಾಗಿ ಕೆರೆ ಯಾವಾಗಲೂ ತುಂಬಿದಂಗೆ ಇರುತ್ತೆ. ಇದು
ಇದು ಒಮ್ನೂರು ಕೆರೆ ಕೋಡಿ. ಈಗ ಇದನ್ನು ಕೂಡ ರೆಡಿ ಮಾಡಿದ್ದಾರೆ. ಈ ಸಲ ಮಳೆ ಬಂದು ಕೆರೆ ತುಂಬಿದ ಮೇಲೆ ನೀರು ಯಾವ ಥರ ಹೋಗುತ್ತೆ ಏನಂತ ನೋಡಬೇಕು. ಅದನ್ನು ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ನೋಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪ ಗೌಡ.